ಹಾಂ, ಎಲ್ಲ ನನ್ನ ವೀಕ್ಷಕರಿಗೆ ಅಭಿಷೇಕ್ ಮಾಡ್ತಾ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮೂರಲ್ಲಿ ಯುವಕ ಚೇತನ್ ಅಂತೇಳ್ಬಿಟ್ಟು ಅವನು 50 ಕುರಿ ಟಗರು ಮರಿ ಸಾಕಾಣಿಕೆ ಮಾಡ್ತಾಯಿದ್ದಾನೆ. ಅವನು ಯಾವ ಥರ ಸಾಕ್ತಾಯಿದ್ದಾನೆ, ಅವನು ಎಲ್ಲಿಂದ ತಂದಿದ್ದು, ಮತ್ತು ಮೆಡಿಕೇಷನ್ ಯಾವ ಥರ ಮಾಡ್ತಾನೆ, ಮತ್ತು ಫೀಡ್ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ ಅಂತ ನಿಮಗೆ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ. ಬನ್ನಿ ಹೋಗೋಣ. ಬನ್ನಿ ವೀಕ್ಷಕ, ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಹೋಗ್ತಂತೇಳಿ ನೀವು ನೋಡ್ತಿರ್ಬೋದು. ನೋಡಿ, ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು 7 ಕೋಟಿ ಫಾರ್ಮ್ ಇದು. ಇದನ್ನು ನೋಡಿ, ಚೇತು ಆರಾಮೇನಪ್ಪ ನೋಡಿ, ಕೋಳಿಗಳೆಲ್ಲ ಇಲ್ಲೇ ಅಡ್ಡಾಡ್ತಿದೆ ನೋಡಿ. ಚೇತು ಕರೆದಿದೆ ನೋಡಪ್ಪ ಕುರಿ. ಈಗ ಫೀಡ್ ಹಾಕ್ತೀರಾ? ಎಲ್ಲ ಟಗರು ಮರಿ. ಎಷ್ಟಿದಾವೆ ಚೇತು? 53 ಇದಾವೆ ಶೆಡ್ಡಲ್ಲಿ 53 ಇದಾವೆ ಈಗ. ಇವೆಲ್ಲ ಓದ್ ಬ್ಯಾಚಿದಲ್ಲ ಇದು. ಈ ಬ್ಯಾಚಿನವು ಇವೆಲ್ಲ ಸಣ್ಣವಿದ್ದಾವೆ, ಅವೆಲ್ಲ ಈ ಬ್ಯಾಚಿನವು. ಒಳ್ಳೆ ಮರಿ ಇದಾವೆ ಅಲ್ಲ. ಎಷ್ಟು ಬಿತ್ತು ಚೇತು ಇವಕ್ಕೆ? 8,550 ರೂಪಾಯಿ ಮನೆಗೆ ಬಾಡಿಗೆ ಸೇರಿಸಿ 8,550 ರೂಪಾಯಿ. ಇದು ಈ ಬ್ಯಾಚಿಂದು. ಎಲ್ಲ ಕಾಯ್ತಾ ಇದ್ದೇವೆ ಈಗ, ಫೀಡ್ ಹಾಕಲಿ ಅಂತ. ಇಲ್ಲ, ಒಂದೊಂದು ಎಷ್ಟು 4 ಪಾರ್ಟಿಷನ್ ಇದೆಯಾ? 4 ಪಾರ್ಟಿಷನ್ ಮಾಡ್ಕೊಂಡಿದ್ದೀರ. ಒಂದೊಂದು ಪಾರ್ಟಿಷನ್ ಎಷ್ಟೆಷ್ಟು ಮಾಡ್ಕೊಂಡಿರಾ? 12, 13 ಬಿಟ್ಟು. 12 ಇಲ್ಲ 13. ಎಲ್ಲ ಪ್ಯೂರ್ ಕೆಂಗೂರಿನೇ? ಪ್ಯೂರ್ ಕೆಂಗೂರಿ. ಅದರಲ್ಲಿ ಒಂದೊಂದು ಬರ್ತವೆ, ಮಿಕ್ಸ್ ಮಾಡ್ತಾರೆ. ಹಾಂ. ಅದರಲ್ಲ ಏನು ಮಾಡ್ಲಿಕ್ಕೆ ಬರೋಲ್ಲ. ಈಗ ಒಂದು ಲಾಟ್ ಅಂತ ತಂದಾಗ ಕೆಲವೊಂದು ಬರ್ತವೆ, ನಡೆಯುತ್ತೆ, ಏನೋ ನಡೆಯುತ್ತೆ. ಹಾಂ, ಗ್ರೋತ್ ಬರ್ತಾವಲ್ವ. ಅದೇ ನಾವು ಫೀಡ್ ಮ್ಯಾನೇಜ್ಮೆಂಟ್ ಅದ್ರ ಮೇಲೆ ಡಿಪೆಂಡ್. ಎಲ್ಲಿಂದ ತಂದಿದ್ದು ಚೇತು ಇವನ್ನ? ಹೊಸಪೇಟೆ ಹತ್ರ ಕುಂಕುಪಳ್ಳಿ. ಹೊಸಪೇಟೆ ಹತ್ರ ಕುಂಕುಪಳ್ಳಿ. ರೆಗ್ಯುಲರಾಗಿ ಅಲ್ಲೇ ತರ್ತೀರಾ? ಅಲ್ಲೇ ತರ್ತೀರಾ. ನಾವು 8ನೇ ಬ್ಯಾಚು. 8 ಬ್ಯಾಚು ಅಲ್ಲೇ ತಂದಿದ್ದು. ಎಲ್ಲ ಕೆಂಗೂರಿನೇ ಅಲ್ಲೇ. ಒಳ್ಳೆ ಮರಿಗಳು ಸಿಗ್ತವೆ. ಇತ್ತೀಚೆಗೆ ಸಾಕಾರ ಜಾಸ್ತಿ ಆದ್ಮೇಲೆ ಒಂದು ರೇಟ್ ದುಬಾರಿ ಆಗಿದೆ. ಅದೇ ಸ್ವಲ್ಪ ಸಣ್ಣ ಮರಿನೆಲ್ಲ ಸ್ವಲ್ಪ ರೇಟಿಗೆ ಇದು ಮಾಡ್ತಾ ಇದ್ದಾರೆ. ಈಗ ಕಾಂಪಿಟೇಷನ್ ಆಗಿದೆ ಸಾಕದ್ರಲ್ಲಿ. ಹಂಗಾಗಿ ನಾನು ನೀನು ಅಂದಂತ ಅಲ್ಲಿ ವ್ಯಾಪಾರ ಮಾಡಕ್ ಹೋಗ್ತಾರ ರೈತರು. ರೈತರಿಂದಾನೇ ಅರ್ಧ ದಳ್ಳಾಳಿಗಳು ರೇಟ್ ಮಾಡ್ಕೊಂಡ್ ಹೋಗ್ತಾರ ಅಲ್ಲಿ. ಅದೇ ನೇರವಾಗಿ ರೈತರ ಹತ್ರ ಹೋದ್ರೆ ಏನಾದ್ರು ಸಿಗ್ಬೋದಾ? ರೈತರ ಹತ್ರ ಹೋಗ್ಬೋದು, ಕುರಿಯರ್ ಹತ್ರ. ಅವ್ರ ಹತ್ರ ಏನಿಲ್ಲ, ಅವರು ಹೆಣ್ಣು ಮರಿ ಗಂಡು ಮರಿ ಒಟ್ಟಿಗೆ ಕೊಡ್ತಾರೆ. ನಮಗೆ ಬೇಕಾದ್ರೆ ಬರೀ ಟಗರು ಮರಿ ಅಷ್ಟೇ. ಬರೀ ಟಗರು ಮರಿ. ಹಾಗಾಗಿ ನಮಗೆ ವ್ಯಾಪಾರ ಒಂದಲ್ಲ. ಅವ್ರ ದಳ್ಳಾಳಿ ಆದ್ರೆ ಆಲ್ಸೋ ಫುಡ್ 4 kg ಫೀಡು, ಇದಕ್ಕೆ 3 kg ಮೆಕ್ಕೆಜೋಳ, 1 kg ಶೇಂಗಾ ಹಿಂಡಿ. ಇವಕ್ಕೆ ಅವಕ್ಕೆ 3. ಎಷ್ಟು ತಿಂಗಳು ಸಾಕ್ತೀರಾ ಚೇತು ಇವನ್ನ? 3 ತಿಂಗಳು, 3.5, 4 ತಿಂಗಳು ವಯಸ್ಸು. 4 ತಿಂಗಳು ವಯಸ್ಸು. ಹಾಂ. ಏನೇನು ಕೊಡ್ತೀರಾ ಇವಕ್ಕೆ ಫೀಡು? ಮೆಕ್ಕೆಜೋಳ, ಶೇಂಗಾ ಹಿಂಡಿ, ಕೋಳಿ ಫೀಡು. ಮೆಕ್ಕೆಜೋಳ, ಶೇಂಗಾ ಹಿಂಡಿ ಮತ್ತು ಕೋಳಿ ಫೀಡು ಅಂತಾನೆ ಮಾಡಿದ್ದಾರೆ ಈಗ. ಅದನ್ನ ಹಾಕ್ತೀರಿ. ಅದು ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ರಾಗಿ ಹುಲ್ಲು. ಮತ್ತು ಬೆಳಿಗ್ಗೆ ಇದು ಯಾವ ಟೈಮಿಗೆ ಕೊಡ್ತೀರಾ ಫೀಡ ನೀವು? ಬೆಳಿಗ್ಗೆ ಒಂದು 7 ಗಂಟೆ, ಸಂಜೆ ಒಂದು 5:30, 6 ಗಂಟೆ. ಸಂಜೆ ಒಂದು 5-6 ಗಂಟೆ ಕೊಟ್ಬಿಡ್ತೀರಲ್ಲ. ಎಷ್ಟು ಕೆಜಿ ಕೊಡ್ತೀರಾ ಈಗ ಒಂದೊಂದು ಮರಿಗೆ? ಎಷ್ಟೆಷ್ಟು? ಈಗ 100 ಗ್ರಾಮ್ ಕೊಡ್ತೀವಿ ಒಂದು ಮರಿ. ಒಂದು ಟೈಮಿಗೆ 100 ಗ್ರಾಮ್, 120 ಗ್ರಾಮ್ ಕೊಡ್ತೀವಿ. ಎಲ್ಲ ನೀಟಾಗಿ ತಿನ್ನೋದು, ಏನು ಬಿಡ್ಕೊಳಲ್ಲ? ಎಲ್ಲ ತಿಂತಾವೆ ನೀಟಾಗಿ. ಅದೇನು ಬರೀ 100 ಗ್ರಾಮೇ ಅಷ್ಟೇ ಅಂತನಾ? ಇನ್ನು ಇಲ್ಲ, ಸಣ್ಣ ಮರಿ ಅಣ್ಣ. ಕಾನ್ಸಂಟ್ರೇಷನ್ ಮಾಡ್ಕೊಂತ ಹೋಗ್ಬೇಕು ಅವಕ್ಕೆ. ಒಂದು ವಾರಕ್ಕೆ 20 ಗ್ರಾಮ್, 30 ಗ್ರಾಮ್ ಇನ್ಕ್ರೀಸ್ ಮಾಡ್ಕೊಂತ ಹೋಗೋದು. ಒಂದೇ ಸತಿ ಹಾಕಿದ್ರೆ ಉಚ್ಕೊಂತವೆ ಮರಿಗಳು. ಹಂಗಾಗಿ ಈ ಸ್ಟಾರ್ಟಿಂಗ್ 80 ಗ್ರಾಮು, 100 ಗ್ರಾಮು, 120 ಗ್ರಾಮು ವಾರ ಚೇಂಜ್ ಮಾಡ್ತೀವಿ. ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀವಿ. ಲಾಸ್ಟ್ ಫೈನಲ್ ಅರ್ಧದಿಂದ 3/4 kg ನಿಲ್ಲಿಸ್ತೀವಿ. 3 ತಿಂಗಳಿಗೆ ಸ್ಟಾರ್ಟ್ ಆದಾಗಲ ಇಲ್ಲ ಸ್ಟಾರ್ಟ್ ಎಂಡಿಂಗಿಗೆ? ಎಂಡಿಂಗ್ಗೆ ಇನ್ನೊಂದು 20 ದಿವಸ ಐತೀನಿ. 3 ತಿಂಗಳಿಗೆ ಒಂದು ತಿಂಗಳು, ಲಾಸ್ಟ್ನೇ ತಿಂಗಳಲ್ಲಿ ಅರ್ಧ kg, 3/4 kg ತಿಂತವೆ. ಈಗ ನೀವು ತಂದಾಗ ಎಷ್ಟು ವೆಯ್ಟ್ ಇರುತ್ತೆ? ಅದು ಎಷ್ಟು ವೆಯ್ಟ್ ಇದೆ ನೀವು ತಂದಾಗ? ಮರಿಗಳು ಎಷ್ಟು ವೆಯ್ಟ್ ಇದೆಯೋ? 18 kg ಇದ್ವು. ಅವರೇಜ್ 18 kg.
ನೀವು ಈಗ 3 ತಿಂಗಳು ಸಾಕಾಣಿಕೆ ಮಾಡಿ ನೆಕ್ಸ್ಟ್ ಮತ್ತೆ ನೀವು ಕೊಡೋ ಟೈಮಿಗೆ ಎಷ್ಟಾಗಿರುತ್ತೆ, ಎಷ್ಟು ಕೆ ಜಿ ತೂಕ ಬಂದಿರುತ್ತೆ? 34, 35, 36 ಬರ್ತಾವಣ. 34, 35, 34ರಿಂದ 36 kg ಅವರೇಜ್ ಬರ್ತವೆ. ಅವರೇಜ್ ಬರ್ತವೆ. ಹೌದಾ? ನೀವೆಲ್ಲ ಯಾವ ಲೆಕ್ಕದಲ್ಲಿ ಕೊಡ್ತೀರಾ ಇದನ್ನ? ಕೆ ಜಿ ತೂಕ ಎಲ್ಲ ಏನು ರೇಟಲ್ಲಿ ತೂಕ ಮಾಡ್ತಾರೆ? 400, 410. ಹಾಂ ಹಾಂ. ಸೀಸನ್ ಇದ್ದ 420 ತನಕ ಹೋಗಿದೆ. ಹಾಂ ಹಾಂ ಹಾಂ. ಕೆ ಜಿ ಎಲ್ಲ ಮೇವಿಗೋಸ್ಕರ ಕಾಯ್ತಾ ಇದ್ದಾವೆ. ಪೇಡಿಗೋಸ್ಕರ ಕಾಯ್ತಾ ಇದ್ದಾವೆ. ಇದು ಅಂದರೆ ಇದು ಓದ್ ಬೇಚಿದಲ್ವ ಟಗರು? ಮನೆಗೆ ಅಂತ ಬಿಡ್ಕೊಂಡಿರೋದು ಇದನ್ನ ನೋಡಿ. ಇದು ಓದ್ ಬೇಚ ಟಗರು. ಯಾವುದು? ಓಹ್, ಆ ಕಡೆ ಬಂದಿದೆಯಲ್ಲ ಇದು ಮನೆಗೆ ಅಂತ ಬಿಡ್ಕೊಂಡಿದ್ರ. ಒಂದು ಎಷ್ಟು 6 ತಿಂಗಳು ಆಯ್ತಾ ಇದು? ಇದು 6 ತಿಂಗಳು ಆಯ್ತು. ಹಾಂ, ಅಂದರೆ ಓದ್ ಬ್ಯಾಚು ಒಂದು 3 ತಿಂಗಳು ಬ್ಯಾಚು, ಇದು ಒಂದು 3 ತಿಂಗಳು ಬ್ಯಾಚು ಅಂದರೆ 6 ತಿಂಗಳು ಕರೆಕ್ಟಾಗಿ. 6 ತಿಂಗಳಿಗೆ ಎಷ್ಟಿದೆ ವೆಯ್ಟ್? ಇದು ಲೈವ್ ವೆಯ್ಟ್ ಎಷ್ಟಿದೆ? ಒಂದು 50 ಇದ್ದಾವೆ. 50 kg ಲೈವ್ ವೆಯ್ಟ್ ಇದೆ. ಅದೇ ನಾವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ. ಮತ್ತು ಇವಕ್ಕೆ ಏನಾದ್ರು ಟಾನಿಕ್ ಏನಾದ್ರು ಹಾಕ್ತೀರಾ ಜೊತೆ? ಟಾನಿಕ್ ಹಾಕ್ತೀರಾ? ಯಾವ್ದು ಹಾಕ್ತೀರಾ? ಬ್ರೂಟನ್. ಹಾಂ. ಕ್ಯಾಲ್ಸಿಯಂ ಟಾನಿಕ್ ವೆನ್ಕಲ್ಚುರೇಟೆಡ್ ಅಂತ ಹಾಕ್ತೀವಿ. ಹಾಂ. ಇದು ಮಲ್ಟಿ ವಿಟಮಿನ್ ಟಾನಿಕ್ ಒಂದು ಹಾಕ್ತೀವಿ, ಸೂಪರ್ ಸ್ಟಾರ್ ರಿಚ್ ಅಂತ. ಹಾಂ ಹಾಂ. ಚೆನ್ನಾಗಿದೆ ಅದು? ಚೆನ್ನಾಗಿದೆ ರಿಸಲ್ಟ್. ಈಗ ಅಪ್ರಾಕ್ಸಿಮೇಟ್ಲಿ ಒಂದು ತಿಂಗಳಿಗೆ ಎಷ್ಟು ವೆಯ್ಟ್ ಗೇನ್ ಆಗ್ಬೋದು ಇವು ಮರಿಗಳು? ಫಸ್ಟ್ನೇ ತಿಂಗಳು ಒಂದು 5 kg ಅಂತೂ ಮಿನಿಮಮ್ ಆಗ್ತವೆ. 2ನೇ ತಿಂಗಳು 6 kg ಆಗ್ತವೆ. 3ನೇ ತಿಂಗಳು 7 kgನೂ ಆಗ್ತವೆ. ನಾವು ಫೀಡ್ ಕೊಟ್ಟಂಗೆ ಅವು ಫೀಡ್ ತಿಂದಂಗೆ ಡೈಜೆಷನ್ ಆದಂಗೆ ನೀಟಾಗಾದ್ರೆ ಒಳ್ಳೆ ತೂಕ ಆಗ್ತಂಬಲ್ಲಿ. ಈಗ ಅಂದರೆ ಒಂದು ಮರಿಗೆ ಎಷ್ಟು ಖರ್ಚು ಬರುತ್ತೆ ತಿಂಗಳಿಗೆ? ಫಸ್ಟ್ನೇ ತಿಂಗಳು ಒಂದು 800 ರೂಪಾಯಿ ಬರ್ಬೋದು. 800 ರೂಪಾಯಿ. 2ನೇ ತಿಂಗಳು 1000 ರೂಪಾಯಿ. 3ನೇ ತಿಂಗಳು 1200 ರೂಪಾಯಿ ಹಿಂಗೆ ಬರುತ್ತೆ. ಅದೇ ಈಗ ನಾವು ತಿಂಗಳ ಒಂದು 6, 7, 8 kg ಗಂಟ ಹೋಯ್ತು ಅಂತಂದರೆ ಅದು ಲಾಭ. ಈಗ ನಾವು 3 ತಿಂಗಳಿಗೆ ಒಂದು 35-40 kg ಬಂತು ಅಂತಂದರೆ ಆ ಮರಿಗೆ ಒಂದೂವರೆ ಸಾವಿರದಿಂದ 25 kg ಅವರೇಜ್ ಬಂದರೂ ನಡೆಯುತ್ತೆ. ಒಳ್ಳೆ ಲಾಭ ಬರುತ್ತೆ. ಮಾಡಿದ್ದಕ್ಕೂ ಏನು ಅನ್ಸಲ್ಲ. ಅಂದ್ರೆ ಪಾರ್ಟ್ ಟೈಮ್ ಆಗಿ ಮಾಡಿದ್ರೆ ಒಳ್ಳೇದಣ್ಣ. ಇದೇ ಫುಲ್ ಟೈಮ್ ಮಾಡ್ತೀನಿ ಅಂದ್ರೆ 100 ಮರಿ ಮೇಲೆ ಆಗ್ತದೆ. ಫುಲ್ ಅದೇ ಈಗ ಹೆಂಗಾರು ಮಾಡೋ ಕೆಲಸ ಮಾಡ್ತೀವಿ. ಒಬ್ಬರು ಮೇಂಟೆನೆನ್ಸ್ ಇದ್ದೇ ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಜಾಸ್ತಿ ಮಾಡ್ಕೊಂಡ್ರೆ ಅನುಕೂಲ. ಅಂದರೆ ಅದೇ ಈಗ ಮೇಂಟೈನ್ ಹೆಂಗಪ್ಪ ಅಂದರೆ ಮೆಡಿಕೇಶನ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ನಾವೇನು ಬೇರೆ ಏನು ಬ್ಯಾಡ್ ಕಂಟೆಂಟು ಏನು ಹಾಕಲ್ಲ. ಮೇವು ರಾಗಿ ಹುಲ್ಲೊಂದು ಫೀಡ್, ಮೆಕ್ಕೆಜೋಳ, ಶೇಂಗಾ ಹಿಂಡಿ ಫೀಡ್ 3 ಮಿಕ್ಸ್ ಮಾಡಿ ಹಾಕ್ತಿವಿ ಅಷ್ಟೇ. ನಾವು ಬೇರೆ ಹಂಗೇನು ಮೆಡಿಸಿನ್ ಅಂತವ್ ಏನು ಹಾಕಲ್ಲ. ಇಲ್ಲಿ ಡೈಜೆಷನಿಗೆ ಮಾತ್ರ ಲಿವರ್ ಇನ್ಫೆಕ್ಷನ್ಗೆ ಅವಕ್ಕೆ ಲಿವರ್ ಟಾನಿಕ್ ಒಂದು ಹಾಕ್ತಿವಿ, ಕ್ಯಾಲ್ಸಿಯಂ ಟಾನಿಕ್ ಒಂದು ಹಾಕ್ತಿವಿ. ಈ ವೀಕ್ ಆದವು ವೀಕ್ ಆಗ್ತವೆ ಅಂತೇಳಿ ಕೆಲವು ಮರಿಗಳಿಗೆ ಕಂಟೆಂಟ್ ಇರೋ ಟಾನಿಕ್ ಒಂದು ಹಾಕ್ತಿವಿ ಅಷ್ಟೇ. ಎಲ್ಲ ಡ್ರೈ ಫೀಡ್ ಇದು ಕೊಡೋದಾ? ಡ್ರೈ ಫೀಡ್. ಈಗ ಹಸಿ ಮೇವು ಕೊಟ್ರೆ ಏನಾಗುತ್ತೆ ಈ ಟಗರುಗಳಿಗೆ? ಹಸಿ ಮೇವು ಕೊಡ್ಬೋದಣ್ಣ. ಹಸಿ ಮೇವು ಕೊಡದಲ್ಲೇನಿಲ್ಲ. ಹಸಿ ಮೇವೇ ಕೊಡಬೇಕು ಒಂದು. ಒಣ ಮೇವು ಕೊಟ್ರೆ ಮರಿ ಗಟ್ಟಿ ಬರ್ತವೆ. ಹಸಿ ಮೇವು ಸ್ವಲ್ಪ ಜೊಳ್ಳ ಆಗ್ತವೆ ಮರಿ ಅಷ್ಟೇ, ಏನು ಇಲ್ಲ. ಸ್ವಲ್ಪ ಗ್ರೋತ್ ಕಡಿಮೆ ಇರುತ್ತೆ. ಹಸಿ ಮೇವು ನಾವು ಹೊಂಚ್ಬೇಕು. ಅವು ನಮಗೆ ನೀರಿನ ಪ್ರಾಬ್ಲಮ್, ಜಮೀನಿಂದ, ಹಂಗಾಗಿ ಹಸಿ ಮೇವು ನಾವೇನ್ ತಲೆಗೆಡ್ಸೋಣ. ರೆಡಿ ಒಣ ಮೇವು ಇದೆಯಲ್ಲ ಮರಿ ಗಟ್ಟಿ ಬರ್ತವೆ, ತೂಕ ಬರ್ತವೆ. ಸ್ವಲ್ಪ ಬೇಗ ಬರ್ತವೆ ಮರಿಗಳು. ಏನಪ್ಪ ಅಂತಂದ್ರೆ ಈಗ ಹಸಿ ಮೇವು ಹಾಕಿದ್ರೆ ಒಂದು 6-7 ತಿಂಗಳು ಬೇಕಾಗುತ್ತೆ. ಒಂದು 30-35 kg. ಕ್ವಾಲಿಟಿ ಬರುತ್ತೆ. ನೋಡಲ್ಲ ಸ್ನೇಹಿತರೆ, ಚೇತನ್ ಅವ್ರು ಯಾವ ಥರ ಹೇಳೋರು ಅಂತ. ಈಗ ಈ ಕುರಿಗಳು ಕಾಯ್ತಾ ಇದ್ದಾವೆ ಫೀಡು ಅಂತ ಹೇಳ್ಬಿಟ್ಟು. ಫೀಡ್ ಹಾಕೋ ಒಂದು ಪ್ರೋಸೆಸ್ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತಾರೆ ಅಂತ.